ನೋಡಿ ಇಲ್ಲಿ ನಾಗರಾವ್ ಹೇಗೆ ಓಡಾಡ್ತಾ ಇದೆ. ಚಿಕ್ಕ ಮರಿ, ಪುಟಾಣಿ ಮರಿ ಓಡಾಡ್ತಾ ಇರೋದು. ಮಳೆಗೆ ಈಚೆ ಬಂದ್ಬಿಟ್ಟಿದೆ, ಅದಕ್ಕೆ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಜನಗಳು ಅದ್ರ ಪಕ್ಕನೇ ಓಡಾಡ್ತಾ ಇರೋದ್ರಿಂದ ಅದಕ್ಕೆ ಸಿಕ್ಕಾಪಟ್ಟೆ ಗಾಬರಿಯಾಗಿ ಅಲ್ಲೇ ಓಡಾಡ್ತಾ ಇತ್ತು ಫಾಸ್ಟಾಗಿ. ಆಚೆಯಿಂದ ಈಚೆಯಿಂದ ಆಚೆ ಓಡಾಡ್ತಾ ಇತ್ತು. ಆಮೇಲೆ ಯಾವುದೋ ಒಂದು ಮೂಲೆ ಒಳಗಡೆ ಹೊಟ್ಟೋಯ್ತದು. ಆಮೇಲೆ ದೇವಸ್ಥಾನದ ಒಳಗಡೆ ಬಂದ್ವಿ. ಇಲ್ಲಿ ಗಣೇಶ ನೋಡಿ, ಮೊದಲು ಬರ್ತಿದ್ದ ಹಾಗೆಯೇ ಗಣೇಶ ಇದೆ. ಆಂಜನೇಯನ ಫೋಟೋ ಇದೆ. ಇದು ರಾಮಾಯಣದ್ದು ಪೂರ್ತಿ, ದೇವಸ್ಥಾನ ಪೂರ್ತಿ ರಾಮಾಯಣದ ಸೀನ್ಸ್ಗಳೇ ಇದೆ. ಇದನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು ರಾಮಾಯಣನೇ ಅಂತ. ರಾಮಾಯಣ ಓದಿರೋರಿಗೆಲ್ಲ ಇದು ರಾಮಾಯಣದ್ದೇ ಪಿಕ್ಚರ್ ಅಂತ ಗೊತ್ತಾಗುತ್ತೆ. ಇಡೀ ದೇವಸ್ಥಾನ ತುಂಬ ರಾಮಾಯಣದ ಪಿಕ್ಚರ್ಸೇ ಇದೆ. ನಾವು ಬಂದ್ವಿ, ಪೂಜೆ ಮಾಡಿಸ್ಕೊಂಡು ಮಗುಗೆ ಯಂತ್ರ ತಾಯ್ತ ಎಲ್ಲ ಕಟ್ಟಿಸ್ಕೊಂಡು ಒಂದಷ್ಟೊತ್ತು ಕೂತಿದ್ವಿ. ಮತ್ತು ಮಳೆ ಬೇರೆ ತುಂಬ ಜೋರಾಗಿ ಸ್ಟಾರ್ಟ್ ಆಯಿತು. 7:30 8:00 ತನಕ ಮಳೆ ನಿಲ್ಲೇ ಇಲ್ಲ. 7 ಗಂಟೆಗೆ ಸ್ಟಾರ್ಟ್ ಆಗಿದ್ದ ಮಳೆ 8:30ವರೆಗೂ ನಿಂತ್ಕೊಳ್ಳೇ ಇಲ್ಲ. ಫುಲ್ ಜೋರು ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ನಾನು ಅಲ್ಲೇ ಎಲ್ಲರೂ ಕೂತಿದ್ವಿ. ಮಕ್ಕಳನ್ನು ಕೂರಿಸ್ಕೊಂಡು ಪ್ರಸಾದ ತಿನ್ನಿಸ್ಬಿಟ್ಟು ಕೂರಿಸ್ಕೊಂಡು ಒಂದು 1 ಅವರೇ ಆಯಿತು ಹೆಚ್ಚು ಕಡಿಮೆ ದೇವಸ್ಥಾನದೊಳಗಡೆ ಕೂತ್ಕೊಂಡು. ಆಮೇಲೆ ಮಳೆ ಬಿಡಲೇ ಇಲ್ಲ ಕೊನೆಗೂ. ಸುಮ್ಮನೆ ತುಂಬ ಹೊತ್ತಿರೋದು ಬೇಡ ಅಂತೇಳಿ ಮಳೆಲೇ ಬಂದುಬಿಟ್ವಿ ನಾವು. ಥ್ಯಾಂಕ್ ಯು.